ಆತ್ಮೀಯ ಸ್ನೇಹಿತರೆ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರ ಅಧ್ಯಯನದ ಮೊದಲ ಬ್ಯಾಂಕ್ ವ್ಯವಹಾರಗಳು ಅಂತಕ್ಕಂಥ ಒಂದು ಅಧ್ಯಾಯದ ಎಲಬಿಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹು ಆಯ್ಕೆ ಒಂದು ಪ್ರಶ್ನೆಗಳು ಇರ್ತಾವ. ಅದನ್ನು ಇಲ್ಲಿ ಸರಳೀಕರಣ ಮಾಡಿ ಕೊಟ್ಟಿರ್ತೇನೆ. ಮೊದಲೇ ಪ್ರಶ್ನೆ ಏನಂತಂದ್ರೆ, ಬ್ಯಾಂಕ್ ಎಂಬ ಪದ ಇಟಾಲಿಯನ್ ಭಾಷೆಯ ಈ ಪದದಿಂದ ಬಂದಿದೆ ಅಂತೇಳಿ ಪ್ರಶ್ನೆ ಇದೆ. ಅದು ಯಾವುದಂದ್ರೆ ಬ್ಯಾಂಕೋ ಅಂತಕ್ಕಂಥ ಪದದಿಂದ ಬಂದಿದೆ. ಇನ್ನು ಭಾರತದ ಕೇಂದ್ರ ಬ್ಯಾಂಕ್ ಅಂತೇಳಿ ಒಂದು ಪ್ರಶ್ನೆ ಇದೆ. ಭಾರತದ ಕೇಂದ್ರ ಬ್ಯಾಂಕ್ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಇನ್ನು ಮೂರನೇ ಪ್ರಶ್ನೆ, ಒಂದು ನಿಯಮಿತ ಆದಾಯ ಹೊಂದಿರುವ ಹಿರಿಯರು ನಾಗರಿಕರು ಪಿಂಚಣಿದಾರರು ಈ ಖಾತೆಯನ್ನು ತೆರೀತಾರೆ ಅಂಥೇಳಿ. ಅದು ಯಾವುದಂದ್ರೆ ಉಳಿತಾಯ ಖಾತೆ, ಸೇವಿಂಗ್ ಅಕೌಂಟ್ ಅಂತೇಳಿ ಕರಿತೀವಿ. ಇನ್ನು ಅದೇ ರೀತಿ ಭವಿಷ್ಯದ ಅವಶ್ಯಕತೆಗಳಾದ ಮಕ್ಕಳ ವಿವಾಹ, ಬೆಲೆ ಬಾಳುವ ವಸ್ತುಗಳ ಖರೀದಿ, ನೆಲ, ಕಾರು ಮುಂತಾದವುಗಳನ್ನು ಕೊಳ್ಳಲು ತೆರೆಯಬಹುದಾದ ಖಾತೆ ಯಾವುದು ಅಂತೇಳಿದ. ಅದು ಯಾವುದಂದ್ರೆ ಆವರ್ತ ಠೇವಣಿ ಖಾತೆ ಅಂತೇಳಿ. ಓಕೆ, 5ನೇ ಪ್ರಶ್ನೆ, ರಾಷ್ಟ್ರೀಯ ಉಳಿತಾಯ ಪತ್ರವನ್ನು ಈ ಇಲಾಖೆ ನೀಡುತ್ತದೆ ಅಂತೇಳಿದ. ಅಂಚೆ ಇಲಾಖೆ ಅಂತೇಳಿ ಕರಿತೀವಿ. ಇನ್ನು ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ಹಣ ತುಂಬಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಹೊಂದಿರುವ ಬ್ಯಾಂಕ್ ಖಾತೆ ಯಾವುದು ಅಂತೇಳಿ. ಅದು ಚಾಲ್ತಿ ಖಾತೆ ಅಂತೇಳಿ ಕರಿತೀವಿ. 7ನೇ ಪ್ರಶ್ನೆ, ಈ ಬ್ಯಾಂಕ್ ಖಾತೆಯ ಠೇವಣಿಗಳಿಗೆ ಬಡ್ಡಿಯನ್ನು ನೀಡದೆ ತಮ್ಮ ಸೇವಾ ಶುಲ್ಕ ವಸೂಲಿ ಮಾಡ್ತಕ್ಕಂಥದ್ದು ಯಾವ ಖಾತೆ ಅಂತಂದ್ರೆ ಚಾಲ್ತಿ ಖಾತೆ ಅಂತೇಳಿ ನೋಡ್ತೀವಿ. ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 7ನೇ ಪ್ರಶ್ನೆ, ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುವ ಬ್ಯಾಂಕ್ ಯಾವುದು ಅಂತೇಳಿ. ಅದು ಯಾವುದಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಅಂತೇಳಿ ಕರಿತೀವಿ. ಇನ್ನು ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಲು ಬ್ಯಾಂಕುಗಳಿಂದ ಪಡೆಯುವ ಸೇವೆ ಯಾವುದು ಅಂತೇಳಿ. ಸಿಂಪಲ್ಲು ಭದ್ರತಾ ಕಪಾಟು ಸೇವೆ ಅಂತೇಳಿ. ಇನ್ನು ATM ಅನ್ನು ವಿಸ್ತರಿಸಿ ಅಂತೇಳಿದ. ಆಟೋಮೇಟೆಡ್ ಟೆಲ್ಲರ್ ಮಷಿನ್ ಅಂತೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್ ಆಗ್ತದೆ. ಇನ್ನು 10ನೇ ಪ್ರಶ್ನೆ, ಬ್ಯಾಂಕ್ ಪದ ಫ್ರೆಂಚ್ ಭಾಷೆಯ ಯಾವ ಪದದಿಂದ ಬಂದಿದೆ ಅಂತೇಳಿ. ಬ್ಯಾಂಕ್ ಅಂತಕ್ಕಂಥ ಪದದಿಂದ ಬಂದಿದೆ. ಇನ್ನು 6 ವಾಕ್ಯಗಳಲ್ಲಿ ಉತ್ತರ ಬರೀತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 11ನೇ ಪ್ರಶ್ನೆ, ಬ್ಯಾಂಕುಗಳ ಗುಣಲಕ್ಷಣಗಳು ಯಾವುವು ಅಂತೇಳಿ. ಮೊದಲೇದಾಗಿ ಏನು ಮಾಡ್ತೈತಿ ಅಂದ್ರೆ ಹಣದ ವಹಿವಾಟನ್ನು ಮಾಡ್ತದೆ. ಹೌದಾ. ನೆಕ್ಸ್ಟ್ ಏನಂತಂದ್ರೆ ವ್ಯಕ್ತಿ ಆಗಿರ್ಬೋದು, ಸಂಸ್ಥೆ ಆಗಿರ್ಬೋದು, ಕಂಪನಿ ಆಗಿರ್ಬೋದು. ನೆಕ್ಸ್ಟು ಠೇವಣಿಗಳನ್ನು ಅಂಗೀಕರಿಸ್ತದೆ. ಅದೇ ರೀತಿ ಸಾಲಗಳನ್ನು ಕೊಡ್ತದೆ. ಆಮೇಲೆ ಲಾಭ ಮತ್ತು ಸೇವಾ ಭಾವನೆಯನ್ನು ಹೊಂದಿರ್ತದೆ. ಇನ್ನು ಸಂಬಂಧ ಕಲ್ಪಿಸುವ ಒಂದು ಕೊಂಡಿಯಾಗಿರ್ತದೆ. ಅದೇ ರೀತಿ ಏನಂತಂದ್ರೆ ಗ್ರಾಹಕರಿಗೆ ಉಪಯುಕ್ತವಾಗಿರ್ತಕ್ಕಂಥ ಸೇವೆಗಳನ್ನು ಕೊಡ್ತದೆ. ಇನ್ನು ತನ್ನ ಹೆಸರಿನೊಂದಿಗೆ ಬ್ಯಾಂಕ್ ಎಂಬ ಏನಂತಂದ್ರೆ ಪದವನ್ನು ಅಥವಾ ಹೆಸರನ್ನು ಹೊಂದಿರ್ತದೆ. ಇದಿಷ್ಟು ಏನಂತಂದ್ರೆ ಬ್ಯಾಂಕಿನ ಗುಣಲಕ್ಷಣಗಳು ಅಂತೇಳಿ. ಓಕೆ, ನೆಕ್ಸ್ಟ್ ಏನಂತಂದ್ರೆ 12ನೇ ಪ್ರಶ್ನೆ, ಬ್ಯಾಂಕುಗಳ ವಿಧಗಳನ್ನು ತಿಳಿಸಿ ಅಂತೇಳಿ. ಇಲ್ಲಿ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ. ಏನಂತಂದ್ರೆ ಬ್ಯಾಂಕುಗಳ ವಿಧಗಳು ಅಂತೇಳಿ. ಓಕೆ, ಇಲ್ಲಿ ನಂತರ ಬರ್ತಕ್ಕಂಥವು ಯಾವಂತಂದ್ರೆ ಬ್ಯಾಂಕ್ ಖಾತೆಯ ವಿಧಗಳಂತೇಳಿ ಕೇಳ್ತಾರೆ. ಓಕೆ, ಇದೇನಂತಂದ್ರೆ ಬ್ಯಾಂಕುಗಳ ವಿಧಗಳಂತೇಳಿ. ಮೊದಲೇದಾಗಿ ಕೇಂದ್ರ ಬ್ಯಾಂಕ್ ಅಂತಕ್ಕಂಥದ್ದಿದೆ. ಆಮೇಲೆ ವಾಣಿಜ್ಯ ಬ್ಯಾಂಕುಗಳು, ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳಂತೇಳಿ ನೋಡ್ತೀವಿ. ಇನ್ನು ಅದೇ ರೀತಿ ಭೂ ಅಭಿವೃದ್ಧಿ ಬ್ಯಾಂಕುಗಳು, ಸ್ಥಳೀಯ ಒಂದು ಬ್ಯಾಂಕುಗಳು ಕಂಡು ಬರ್ತಾವೆ. ಸಹಕಾರಿ ಬ್ಯಾಂಕುಗಳಂತೇಳಿ. ಇಷ್ಟು ಏನಂತಂದ್ರೆ ಬ್ಯಾಂಕುಗಳ ವಿಧಗಳಂತೇಳಿ ನೋಡ್ತೀವಿ. ಓಕೆ, ಇನ್ನು ಅದೇ ರೀತಿ 13ನೇ ಪ್ರಶ್ನೆ, ಬ್ಯಾಂಕಿನ ಕಾರ್ಯಗಳನ್ನು ತಿಳಿಸಿ ಅಂತೇಳಿದ. ಮೊದಲೇ ಒಂದು ಕಾರ್ಯವನ್ನು ನೋಡಿದಾಗ ಠೇವಣಿಗಳನ್ನು ಇಲ್ಲಿ ಏನು ಮಾಡ್ತೈತಪ್ಪ ಅಂದ್ರೆ ಅಂಗೀಕರಿಸ್ತದೆ. ಅದೇ ರೀತಿ ಸಾಲವನ್ನು ಕೊಡ್ತದೆ, ಹಣವನ್ನು ವರ್ಗಾಯಿಸುವುದು. ಅದೊಂದು ಕೆಲಸ ಮಾಡ್ತದೆ. ಇನ್ನು ಚೆಕ್ ಹುಂಡಿಗಳ ಮೇಲೆ ಹಣವನ್ನು ವಸೂಲಿ ಮಾಡ್ತದೆ. ಅದೇ ರೀತಿ ಇಲ್ಲಿ ಹುಂಡಿಗಳನ್ನು ಸೋಡಿ ಮಾಡ್ತಕ್ಕಂಥದ್ದು. ಭದ್ರತಾ ಕಪಾಟುಗಳನ್ನು ಬಾಡಿಗೆ ಕೊಡ್ತಕ್ಕಂಥದ್ದು. ಇನ್ನು ವಿದೇಶಿ ವಿನಿಮಯ ವ್ಯವಹಾರವನ್ನು ನಿರ್ವಹಿಸ್ತಕ್ಕಂಥ ಒಂದು ಕಾರ್ಯವನ್ನು ಈ ಬ್ಯಾಂಕ್ ಅಂತಕ್ಕಂಥದ್ದು ನಿರ್ವಹಿಸ್ತದೆ ಅಥವಾ ಕಾರ್ಯವನ್ನು ಮಾಡ್ತದೆ. ಓಕೆ, 13ನೇ ಪ್ರಶ್ನೆ ಆಯಿತು. ಇನ್ನು 14ನೇ ಪ್ರಶ್ನೆಯನ್ನು ನೋಡಿದಾಗ ಬ್ಯಾಂಕುಗಳು ಸಲ್ಲಿಸುವ ಸೇವೆಗಳು ಯಾವುವು ಅಂತೇಳಿ. ಏನೇನು ಕೊಡ್ತಾವತ್ತಂದ್ರೆ ಮೊದಲೇದು ಜಮಾ ಕಾರ್ಡ್ ಅಂತಕ್ಕಂಥದ್ದು ಕೊಡ್ತದೆ. ಇನ್ನು ಖಾಸಗಿ ಸಾಲಗಳನ್ನು ಕೊಡ್ತದೆ. ಪರಸ್ಪರ ನಿಧಿಗಳನ್ನು ನಿರ್ವಹಿಸ್ತದೆ. ವ್ಯಾಪಾರಕ್ಕೆ ಬೇಕಾಗಿರ್ತಕ್ಕಂಥ ಸಾಲಗಳನ್ನು ಕೊಡ್ತದೆ. ಅದೇ ರೀತಿ ಭದ್ರತಾ ಕಪಾಟ ಆಗಿರ್ಬೋದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಂತೇಳಿ ಕರಿತೀವಿ. ಇನ್ನು ಭರವಸೆ ಸೇವೆಗಳನ್ನು ಕೊಡ್ತದೆ. ಇನ್ನು ಸಹಿಗಳಿಗೆ ಜವಾಬ್ದಾರಿಯನ್ನು ಹಾಕುವುದು. ಇದಿಷ್ಟು ಏನಪ್ಪ ಅಂತಂದ್ರೆ ಬ್ಯಾಂಕ್ಗಳು ಕೊಡ್ತಕ್ಕಂಥ ಸೇವೆಗಳು. ಓಕೆ, 15ನೇ ಪ್ರಶ್ನೆ, ಬ್ಯಾಂಕಿನ ಸೇವೆಗಳನ್ನು ತಿಳಿಸಿ ಅಂತೇಳಿದೆ. ಅಥವಾ ಬ್ಯಾಂಕ್ ಖಾತೆ ತೆಗೆಯೋದ್ರಿಂದ ಆಗುವ ಅನುಕೂಲಗಳು ಯಾವುವು ಅಂತೇಳಿ. ಇಲ್ಲಿ ನೋಡಿರಿ, ಮೊದಲೇದಾಗಿ ಹಣಕ್ಕೆ ಏನಾಗ್ತದಪ್ಪ ಅಂದ್ರೆ ಭದ್ರತೆ ಅಂತಕ್ಕಂಥದ್ದು ಸಿಗ್ತದೆ. ಇನ್ನು ಹಣದ ಪಾವತಿಗಳನ್ನು ಮಾಡಲು ಸಹಾಯಕ ಆಗ್ತದೆ. ಇನ್ನು ಹಣವನ್ನು ವಸೂಲಿ ಮಾಡಲು ಕೂಡ ಸಹಾಯಕವಾಗ್ತದೆ. ಸಾಲ ಪಡೆಯಲು, ಅದೇ ರೀತಿ
ತಮ್ಮ ಹಣಕಾಸಿನ ವ್ಯವಹಾರಗಳನ್ನ ಸುಗಮವಾಗಿ ಏನಪ್ಪ ಅಂತಂದ್ರೆ ನಿರ್ವಹಿಸಲು ಇಲ್ಲಿ ಸಾಧ್ಯವಾಗ್ತದೆ. ಅದೇ ರೀತಿ ಭದ್ರತಾ ಕಪಾಟುಗಳನ್ನು ಕೂಡ ಏನು ಮಾಡ್ಬೋದು ಅಂದ್ರೆ ಇಲ್ಲಿ ಪಡಿಬಹುದು. ಇನ್ನು ನೆಕ್ಸ್ಟ್ ಪ್ರಶ್ನೆ 16ನೇ ಪ್ರಶ್ನೆ ಏನಂತಂದ್ರೆ ಅಂಚೆ ಕಚೇರಿಗಳ ಹಣಕಾಸಿನ ವ್ಯವಹಾರಗಳು ಯಾವುವು ಅಂತೇಳಿ. ಸೊ ಇದು ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದ್ರೆ ಕೇಳ್ತಾರೆ. ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದೊಂದು ಪ್ರಶ್ನೆ. ಮೊದಲೇದು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನ ಕೊಡ್ತದೆ, ಅಂಚೆ ಉಳಿತಾಯ ಪತ್ರಗಳನ್ನ ಕೊಡ್ತದೆ, ಆಮೇಲೆ ಕಿಸಾನ್ ವಿಕಾಸ್ ಪತ್ರಗಳಾಗಿರ್ಬೋದು, ಆಮೇಲೆ ಆವರ್ತ ಒಂದು ಠೇವಣಿಗಳಾಗಿರ್ಬೋದು, ಅಂಚೆ ವಿಮೆ ಕೊಡ್ತದೆ, ನಿವೃತ್ತಿ ವೇತನ ಇರ್ಬೋದು, ಹಣದ ಒಂದು ವರ್ಗಾವಣೆಯನ್ನು ಮಾಡ್ತದೆ. ಓಕೆ, ನೆಕ್ಸ್ಟ್ 17ನೇ ಪ್ರಶ್ನೆ ಏನಂತಂದ್ರೆ ಬ್ಯಾಂಕ್ ಖಾತೆ ತೆಗೆಯುವ ಹಂತಗಳು ಅಥವಾ ವಿಧಾನಗಳನ್ನು ತಿಳಿಸಿ ಅಂತೇಳಿ. ಸೊ ಮೊದಲೇದಾಗಿ ಏನು ಮಾಡಬೇಕು ಅಂತಂದ್ರೆ ಬ್ಯಾಂಕ್ ಖಾತೆಯನ್ನು ಯಾವ ಒಂದು ಬ್ಯಾಂಕ್ ಖಾತೆ ತೆಗೆಯೋರು ಅಂತೇಳಿ ನಿರ್ಧಾರ ಮಾಡಬೇಕು. ಇನ್ನು ಬ್ಯಾಂಕ್ ಅಧಿಕಾರಿಯನ್ನು ಸಂಪರ್ಕಿಸಬೇಕು, ಪ್ರಸ್ತಾವನೆ ಅರ್ಜಿಯನ್ನು ತುಂಬಬೇಕು, ಆಮೇಲೆ ಪರಿಚಿತರ ಒಂದು ಉಲ್ಲೇಖನವನ್ನು ಕೊಡ್ತಕ್ಕಂಥದ್ದು. ಇನ್ನು ಅರ್ಜಿಯನ್ನು ಅಧಿಕಾರಿಗೆ ಒಪ್ಪಿಸ್ತೀವಿ. ಸೊ ಅಧಿಕಾರಿಯ ಒಪ್ಪಿಗೆ ಅಂತಕ್ಕಂಥದ್ದು ಪಡ್ಕೊಳ್ತೀವಿ, ಆರಂಭಿಕ ಠೇವಣಿಯನ್ನು ಇಡ್ತೀವಿ. ಸೊ ಇದಿಷ್ಟು ಏನಂತಂದ್ರೆ ಹಂತಗಳು. ಓಕೆ, ಇನ್ನು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತೇಳಿದ. ಸೊ ಅದರ ವ್ಯತ್ಯಾಸ ನೋಡ್ರಿ. ಮೊದಲೇದು ಉಳಿತಾಯ ಖಾತೆ, ಸೊ ಚಾಲ್ತಿ ಖಾತೆ ಅಂತೇಳಿ. ಸೊ ವೇತನವನ್ನು ಪಡೆಯುವರು ನಿಯಮಿತ ಆದಾಯ ಹೊಂದಿರುವವರು ಏನು ಮಾಡ್ತಾರೆ ಅಂತಂದರೆ ಈ ಖಾತೆಯನ್ನು ತೆರೀತಾರೆ. ಇನ್ನು ಉಳಿತಾಯ ಖಾತೆ ಆಯಿತು. ನೆಕ್ಸ್ಟ್ ಏನಂತಂದ್ರೆ ಅದೇ ಉಳಿತಾಯ ಖಾತೆಯಲ್ಲಿ ನೋಡ್ರಿ ಚೆಕ್ ಪುಸ್ತಕ, ಆಮೇಲೆ ಹಣ ಹಿಂದಕ್ಕೆ ಪಡೆಯುವ ಚೀಟಿಯ ಮೂಲಕ ಏನು ಮಾಡ್ಬೋದು, ಹಣವನ್ನು ಹಿಂದಕ್ಕೆ ಪಡಿಬೋದು. ಅದೇ ರೀತಿ ಠೇವಣಿಗಳಿಗೆ ಬಡ್ಡಿಯನ್ನು ಕೂಡ ಏನು ಮಾಡ್ತೈತೆ ಅಂದ್ರೆ ಈ ಉಳಿತಾಯ ಖಾತೆ ಅಂತಕ್ಕಂಥದ್ದು ಕೊಡ್ತದೆ. ಸೊ ಅದೇ ರೀತಿ ಚಾಲ್ತಿ ಖಾತೆಯನ್ನು ನೋಡಿದಾಗ ಸೊ ವ್ಯಾಪಾರಸ್ಥರು ಈ ಒಂದು ಖಾತೆಯನ್ನು ಏನು ಮಾಡ್ತಾರೆ ಅಂತಂದರೆ ತೆರೀತಾರೆ. ಇನ್ನು ಮರುಪಾವತಿ ಬೇಡಿಕೆಗಳ ಒಂದು ಠೇವಣಿಗಳ ಮೂಲಕ ಹಣವನ್ನು ಏನು ಮಾಡಲಾಗ್ತದಪ್ಪ ಅಂದರೆ ಇಲ್ಲಿ ಹಿಂಪಡೆಯಲು ಸಾಧ್ಯವಾಗ್ತದೆ. ಇನ್ನು ಈ ಒಂದು ಠೇವಣಿಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಡ್ಡಿಯನ್ನು ಕೊಡುವುದಿಲ್ಲ. ಸೊ ಇದಿಷ್ಟು ಏನಂತಂದ್ರೆ ಇಲ್ಲಿ ಈ ಒಂದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಯ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಅಂತೇಳಿ ನೋಡ್ತೀವಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಸೊ ಲೈಕ್ ಮಾಡಿರಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.